ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಬಿಂಬಿತಾ ಕನ್ನಡ ಬ್ಲಾಗ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇವತ್ತು ಸ್ವಲ್ಪ ಲೇಟಾಗೇ ಎದ್ದಿದ್ದೀನಿ. ನೈಟು ತುಂಬ ಲೇಟಾಗಿ ಮಲ್ಕೊಂಡ್ವಿ. ಮಗಳು ತುಂಬ ರಗಳೆ ಮಾಡ್ತಾಯಿದ್ಲು, ಹಾಗಾಗಿ ಲೇಟಾಗಿ ಮಲಗಿದ್ರಿಂದ ಬೇಗ ಎದ್ದೇಳೋಕ್ಕೂ ಆಗಲಿಲ್ಲ. ಸೊ ನಾನು ಬೆಳಿಗ್ಗೆ ಲೇಟಾಗಿ ಎದ್ದಿದ್ದರಿಂದ ಬೇಗ ಬೇಗ ಕೆಲಸ ಮಾಡ್ಕೋಬೇಕು. ಮಗನಿಗೂ ಕೂಡ ಸ್ಕೂಲ್ ಇದೆ, ಆದಷ್ಟು ಬೇಗ ಕೆಲಸಗಳನ್ನ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಈ ದಾಸವಾಳ ಗಿಡ ಅಮ್ಮನ ಮನೇಲಿ ತಂದು ಅಮ್ಮನೇ ಹಾಕ್ಕೊಟ್ಟಿದ್ದು. ಇವಾಗ 1 ವರ್ಷನೇ ಆಯಿತು. ಚೆನ್ನಾಗಿ ಹೂ ಬಿಡ್ತಾ ಇದೆ. ನನಗೆ ಖುಷಿ ಅಮ್ಮಂಗೆ ಹೇಳೋದಕ್ಕೆ, ಹೂ ಬಿಡ್ತಿದೆ ಅಮ್ಮ ನೀವು ಹಾಕ್ಕೊಟ್ಟಿದ್ದು ಪಾಟಲ್ಲಿ ಗಿಡ ಅಂತ ಹೇಳ್ತಿರ್ತೀನಿ. ಡೈಲಿ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ದಿನಗಳಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ, ಸಾರಿ. ಇನ್ನು ಮುಂದೆ ಆಗೋದಿಲ್ಲ. ನಾನು ಆದಷ್ಟು ಟೈಮ್ ಮಾಡಿಕೊಂಡು ನಾನು ವೀಡಿಯೋಸ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮಗಳನ್ನ ನೋಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಟೈಮ್ ಹೋಗ್ತಾ ಇದೆ, ಹಾಗಾಗಿ ನನಗೆ ಟೈಮ್ ಸಿಗಲಿಲ್ಲ. ನನ್ನ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಹಾಗಾಗಿ ರಂಗೋಲೆ ಹಾಕ್ಕೊತಾ ಇದ್ದೀನಿ. ತುಳಸಿ ಗಿಡದ ಮುಂದೆನೂ ಚಿಕ್ಕದಾಗಿ ಒಂದು ರಂಗೋಲಿನ ಹಾಕ್ಕೊಳ್ತೀನಿ ನಾನು ಯಾವಾಗ್ಲೂ. ನೆಕ್ಸ್ಟ್ ನಾನು ಬಿಸಿನೀರು ಕಾಯಿಸ್ಕೊಳ್ಳೋಣ ಅಂತ ಅಡುಗೆ ರೂಮಿಗೆ ಬಂದೆ. ನೀರು ಕಾಯಿಸಿ ಹಾಲನ್ನು ಬಿಸಿ ಇಟ್ಕೊಂಡೆ. ಲೇಟಾಗಿ ಎದ್ರೂ ಕೂಡ ಕಸನ ಗುಡಿಸ್ಕೊಳ್ಳಬೇಕು. ಪಾಪು ಎದ್ದರೆ ನೆಲದಲ್ಲಿ ಅವಳು ಜಾಸ್ತಿ ಓಡಾಡೋದು, ಅದರಿಂದ ಚಿಕ್ಕ ವಸ್ತುಗಳು ಏನೇ ಒಂದು ಬಿದ್ದಿದ್ರೂ ಬಾಯಿಗೆ ಹಾಕ್ಕೊಳ್ಳೋದು ಜಾಸ್ತಿ. ನಾವು ಎಷ್ಟು ಕೇರಾಗಿ ನೋಡ್ಕೊಂಡ್ರೂ ಮಕ್ಳುಗಳನ್ನ ಸಾಲದು ಅಂತಲೇ ಹೇಳ್ಬೋದಲ್ವ. ಹಾಗಾಗಿ ನಾನು ಕೂಡ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ನೀಟ್ ಮಾಡಿ ಇಟ್ಕೊಬಿಡ್ತೀನಿ. ಮತ್ತು ನಮ್ಮ ಅಪ್ಪ ಅಮ್ಮನೂ ಕೂಡ ಅದೇ ಹೇಳೋದು, ಮಗಳು ಹುಷಾರು, ಚಿಕ್ಕ ಮಕ್ಕಳು ಒಂದೇ ಸಮನೆ ಇರಲ್ಲ, ನೀನು ಕೆಲಸ ಮಾಡ್ತಿರ್ತೀಯ, ಅವಳಿಗೇನಾದರೂ ಒಂದೇನಾದರೂ ಸಿಕ್ಕಿದ್ರೆ ಬಾಯಿಗೆ ಇಟ್ಕೊಬಿಡ್ತಾಳೆ, ಕ್ಲೀನಾಗಿರ್ಕೋ, ಮತ್ತು ಕೆಲಸಗಳನ್ನ ಅವಳಿದ್ದಾಗ ನೋಡ್ಕೊಂಡು ಅವಳನ್ನ ನೋಡಿಕೊಂಡೇ ನೀನು ಕೆಲಸ ಮಾಡು ಅಂತ ನನಗೆ ಆದಷ್ಟು ಹೇಳ್ತಾ ಇರ್ತಾರೆ. ಕೆಲಸಲ್ಲಿರಲಿ, ಫಸ್ಟು ಮಗು ಕಡೆ ಗಮನ ಕೊಡು ಅಂತಲೇ ಹೇಳ್ತಾ ಇರ್ತಾರೆ. ಹಾಗಾಗಿ ನಾನು ಜಾಸ್ತಿನೂ ವಾಕರ್ಗೂ ಕೂಡ ಕೂರ್ಸೋಕ್ಕೆ ಹೋಗೋದಿಲ್ಲ. ವಾಕರಿಗೆ ಕೂರಿಸಿದ್ರೆ ಮಕ್ಳುಗಳ ಬೆಳವಣಿಗೆಗೆ ತೊಂದರೆ ಆಗುತ್ತೆ ಅಂತಲೇ ಹೇಳ್ತಾರಲ್ವ. ಕಾಲು ಸರಿಯಾಗಿ ನಡಿಯೋಕ್ಕಾಗೋದಿಲ್ಲ, ಅವರು ತುದಿ ಕಾಲಲ್ಲಿ ನಡೀತಾರೆ, ಕಾಲು ಅಗಲ ಮಾಡ್ಕೊಂಡು ನಡೀತಾರೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಊಟ ಮಾಡಿಸುವಾಗ ಸ್ವಲ್ಪ ಹೊತ್ತು ಪಾಪನ ಕೂರಿಸ್ತೀನಿ ವಾಕರ್ಗೆ. ತೀರಾ ಎಮರ್ಜೆನ್ಸಿ ಕೆಲಸಗಳಿದ್ದಾಗ ಒಂದು 10 ನಿಮಿಷ, ಕಾಲು ಗಂಟೆ ಆ ಥರ ಕೂರಿಸ್ಕೊತೀನಿ. ಅದು ಬಿಟ್ಟರೆ ಯಾವಾಗ್ಲೂ ವಾಕರಿಗೆ ಕೂರ್ಸೋಕ್ಕೆ ಹೋಗಲ್ಲ. ಆದಷ್ಟು ಹಸ್ಬೆಂಡ್ ಮನೆಗೆ ಬಂದಾಗ ಕೆಲಸ ಮಾಡ್ಕೊತೀನಿ, ಇಲ್ಲಾಂದರೆ ನನ್ನ ಮಗನ ನೋಡ್ಕೊಳ್ಳೋಕೆ ಹೇಳ್ಬಿಟ್ಟು ಒಂದು 10 ನಿಮಿಷ, ಕಾಲು ಗಂಟೆ ನಾನು ಕೆಲಸ ಮಾಡ್ಕೊತೀನಿ ಅಷ್ಟೇ. ಅದು ಬಿಟ್ಟು ನಾನು ಯಾವಾಗಲೂ ವಾಕರಿಗೆ ಕೂರ್ಸೋದಕ್ಕೆ ಹೋಗೋದೇ ಇಲ್ಲ. ಇನ್ನೊಂದೇನು ಅಂತಂದರೆ, ಈ ವಾಕರಿಗೆ ಕೂರಿಸೋದ್ರಿಂದ ಅವರು ಅದ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಈಗ ನಾವು ಒಂದು ಕೈ ಹಿಡಿದು ನಡೆಸ್ಬೇಕು, ಅವರು ಇಂಡಿಪೆಂಡೆಂಟಾಗಿ ಅವರು ನಡೆಯೋಕ್ಕೆ ಟ್ರೈ ಮಾಡಬೇಕು. ಹಾಗಾಗಿ ವಾಕರ್ ಮೇಲೆ ಕೂರಿಸಿದಾಗ ಅವರು ಪೂರ್ತಿಯಾಗಿ ಅದ್ರ ಮೇಲೆ ಡಿಪೆಂಡ್ ಆದಾಗ ಅವ್ರಿಗೆ ಹಾಗಾಗಿ ಮಕ್ಳುಗಳಿಗೆ ಮೈಲ್ ಸ್ಟೋನ್ ಅನ್ನೋದು ನಿಧಾನ ಆಗ್ತಾ ಹೋಗುತ್ತೆ. ಅದರಿಂದ ನಾನು ಆದಷ್ಟು ಕಡಿಮೆನೇ ಮಾಡ್ತೀನಿ ವಾಕರ್ಗೆ ಕೂರಿಸೋದನ್ನ. ನಾನು ಸ್ವಲ್ಪ ಬಿಸಿನೀರು ಕುಡಿದು ಕಸ ಗುಡಿಸ್ಕೊಳ್ಳೋಣ ಅಂತ ಕಿಚನಿಗೆ ಬಂದೆ. ನಾನು ಯಾವಾಗಲೂ ಅಡುಗೆ ರೂಮಿಂದನೇ ಕಸ ಗುಡಿಸ್ಕೋತೀನಲ್ವ. ಕಸನೆಲ್ಲ ಗುಡಿಸ್ಕೊಂಡು ತಿಂಡಿಗೆಲ್ಲ ರೆಡಿ ಮಾಡ್ಕೋಬೇಕಿತ್ತು. ಇವತ್ತು ನಾನು ತಿಂಡಿನ ಚಿತ್ರಾನ್ನನೇ ಮಾಡಿಕೊಂಡೆ, ರೈಸ್ ಐಟಮ್ಮು. ತುಂಬ ಲೇಟಾಗಿದ್ದರಿಂದ ಬೇರೆ ಥರ ತಿಂಡಿನ ಮಾಡೋಕ್ಕೆ ಹೋಗಲಿಲ್ಲ. ನನ್ನ ಮಗನಿಗೆ ಚಿತ್ರಾನ್ನ, ಪುಳಿಯೋಗರೆ ಅಂದರೆ ಫೇವ್ರೆಟ್ಟು. ನನಗೆ ಡೈಲಿ ಮಾಡಿಕೊಡು ಮಮ್ಮಿ, ನಾನು ಚಿತ್ರಾನ್ನನೇ ತಿಂತಾನೆ, ಬಟ್ ಅವ್ನು ತಿಂತಾನೆ, ನಮಗೆ ತಿನ್ನೋಕ್ಕಾಗೋದಿಲ್ಲ. ತುಂಬ ಟೈಮಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಈ ಮೊಬೈಲ್ ಇಟ್ಕೊಂಡು ಕೂತ್ಕೊಬಿಡ್ತೀವ, 1 ಅವರ್ ಅನಿಸುತ್ತೆ. ಆಮೇಲೆ ಅಯ್ಯೋ ಫೋನ್ ನೋಡ್ಕೊಂಡು ಕೂತ್ಕೊಂಡ್ವಿ, ಕೆಲಸ ಆಗಲಿಲ್ಲ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ಅದಕ್ಕೆ 1 ಗಂಟೆ ನಾವು ಕೆಲಸ ಮಾಡೋವಾಗ ಫೋನ್ನ ಎತ್ತಿಟ್ಟು ಕೆಲಸ ಮುಗಿಸ್ಕೊಬಿಟ್ರೆ ನಮಗೂ ಸಮಾಧಾನ, ಕೆಲಸನೂ ಮುಗಿಯುತ್ತೆ. ಅದರಿಂದ ನಾನು ಫೋನ್ ಮುಟ್ಟಕ್ಕೆ ಹೋಗೋದಿಲ್ಲ. ಬೆಳಿಗ್ಗೆನೇ ಏನಿದ್ರು ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ, ಅಲ್ಲಿಗೆ ಸ್ಟಾಪು ಅಷ್ಟೇ. ಮಗಳು ಮತ್ತು ಮಗನೂ ಕೂಡ ಮಲಗಿದ್ದಾರೆ. ಹಸ್ಬೆಂಡ್ ಏನೋ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ದಾರೆ. ಅವರಿಬ್ಬರು ಎದ್ದೇಳೋದ್ರೊಳಗಡೆ ನಾನು ಕೆಲಸ ಮುಗಿಸ್ಕೋಬೇಕು. ನನ್ನ ಮಗ ಬೇಗ ಎದ್ದು ಅವನು ಫ್ರೆಶ್ ಅಪ್ ಆಗಿ ಅವ್ನು ಸ್ಕೂಲಿಗೆ ಹೊರಡೋದ್ರೊಳಗಡೆ ಮಗಳು ಎದ್ದಳು ಅಂದರೆ ಅವಳನ್ನ ನೋಡಿಕೊಂಡು ನಾನು ಕೆಲಸ ಮಾಡುವಾಗ ಸ್ವಲ್ಪ ಟೈಮ್ ಆಗಿಬಿಡುತ್ತೆ. ಇವತ್ತು ಕೂಡ ಅದೇ ಥರನೇ ಆಯಿತು ಹೇಳಬೇಕು ಅಂದರೆ. ನಾನು ತಿಂಡಿ ಮಾಡುವಾಗ ವೀಡಿಯೋ ಕ್ಯಾಪ್ಚರ್ ಕೂಡ ಮಾಡ್ಕೊಳಕ್ಕಾಗಲಿಲ್ಲ, ತುಂಬ ಟೈಮ್ ಆಗಿದ್ದರಿಂದ. ಅವಳು ಪಾಪುನೂ ಎದ್ಬಿದ್ಲು, ಹಸ್ಬೆಂಡ್ ಕೂಡ ಬರೋದು ಲೇಟ್ ಆಯಿತು. ಅವಳನ್ನ ಇಟ್ಕೊಂಡು ನಾನು ತಿಂಡಿ ಮಾಡೋದ್ರೊಳಗಡೆ ಸ್ವಲ್ಪ ಲೇಟ್ ಆಗೋಯಿತು. ಆದ್ರೂ ಬೇಗ ಬೇಗ ಮಾಡಿಕೊಂಡು ಅವನಿಗೆ ಸ್ಕೂಲಿಗೆ ಕಳಿಸಿದ್ದಾಯ್ತು ಇವತ್ತು. ಫಾಸ್ಟಾಗಿ ಕಸನೆಲ್ಲ ಗುಡಿಸ್ಕೊತಾ ಇದ್ದೀನಿ. ಕಸ ಗುಡಿಸಿ ನೆಲ ಒರೆಸೋಕ್ಕೆ ಟೈಮ್ ಸಿಗಲಿಲ್ಲ ಇವತ್ತು. ನಮ್ಮ ಮಗ ಸ್ಕೂಲಿಗೆ ಹೋದ್ಮೇಲೆ ನೆಲ ಎಲ್ಲ ಒರೆಸ್ಕೊಂಡು ಸ್ವಲ್ಪ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊತೀನಿ ನಾನು ಇವತ್ತು.
ಈ ಚಿಕ್ಕ ಮಕ್ಳಿರೋದ್ರಲ್ಲಿ ಬೇಬಿ ಕೇರ್ ಅಂತಂದರೆ, ಈಗ ನಾವು ಅಡುಗೆ ಮಾಡುವಾಗ ಏನೇ ಒಂದು ಚಿಕ್ಕ ವಸ್ತುಗಳು, ಈಗ ನಾವು ಒಂದು ತರಕಾರಿ ಕಟ್ ಮಾಡಿದಾಗ ಒಂದು ಕೆಳಗಡೆ ಬಿಸಾಕಿರ್ತೀವಿ ಅಥವಾ ಕೆಳಗಡೆ ಮಿಸ್ಸಾಗಿ ಬಿದ್ದಿರುತ್ತೆ, ಅದನ್ನು ಬಾಯಿ ಇಟ್ಕೊಂಡು ಎತ್ತಿ ಬಾಯಿಗೆ ಇಟ್ಕೋಬೋದು. ಈರುಳ್ಳಿ ಸಿಪ್ಪೆ ಇರ್ಬೋದು, ಬೆಳ್ಳುಳ್ಳಿ ಸಿಪ್ಪೆ ಇರ್ಬೋದು, ಈ ಥರದನ್ನು ಮಕ್ಳುಗಳು ಹಾಕ್ಕೊಳ್ಳೋದು ಜಾಸ್ತಿನೇ ಅಂತ ಹೇಳ್ಬೋದು. ಆದಷ್ಟು ಅಡುಗೆ ಮಾಡುವಾಗ ನಾವು ಕೆಳಗಡೆ ಏನಾದ್ರು ಬಿದ್ದಿದೆಯೋ ಇಲ್ವೋ ಅಂತ ನೋಡಿಕೊಂಡು ಚಿಕ್ಕ ಮಕ್ಕಳನ್ನ ನಮ್ಮ ಹತ್ರ ಬಿಟ್ಕೋಬೇಕು. ಒಂದೇ ಸಮನೆ ನಾವು ನೋಡ್ತಾ ಇಲ್ಲ ಅಂದಾಗ ಮಕ್ಕಳುಗಳು ಬಾಯಿ ಇಟ್ಕೊಬಿಡ್ತವೆ, ಮತ್ತು ಅದು ತುಂಬ ದೊಡ್ಡ ರಿಸ್ಕ್ ಆಗಿಬಿಡುತ್ತೆ. ಅದಕ್ಕೇ ಆದಷ್ಟು ಚಿಕ್ಕ ಮಕ್ಕಳನ್ನ ಕೇರಾಗಿ ನೋಡ್ಕೋಬೇಕು ಅಂತ ಹೇಳ್ತೀನಿ ನಾನು. ನನ್ನ ಮನೇಲಿ ನನ್ನ ಮಗಳು ಚಿಕ್ಕವಳಾಗಿದ್ದರಿಂದ ನಾನಂತೂ ನಮ್ಮಮ್ಮ ಇರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಹೇಳ್ತಾನೇ ಇರ್ತಾರೆ ಯಾವಾಗ್ಲೂ ಕೆಲಸ ಮಾಡುವಾಗ, ನೀವು ಕೆಲಸನೇ ಮಾಡ್ತಾ ಇರ್ತೀಯ, ಪಾಪು ಎದ್ದಿರ್ತಾಳೆ, ನೋಡ್ಕೋಬೇಕು ನೀನು, ನೋಡ್ಕೊಂಡು ಕೆಲಸ ಮಾಡು, ನೋಡ್ಕೊಂಡು ಕೆಲಸ ಮಾಡು, ಅಲ್ಲಿ ಹಾಗಾಗಿತ್ತು, ಇಲ್ಲಿ ಹೀಗಾಗಿತ್ತು ಅಂತ ಹೇಳ್ತಾ ಇರ್ತಾರೆ. ಸೊ ನನಗೂ ಕೂಡ ಭಯ ಆಗುತ್ತೆ, ಯಾಕೆಂದರೆ ಎಷ್ಟೊಂದು ಮಕ್ಳುಗಳ ವಿಷಯದಲ್ಲಿ ಎಡವಟ್ಗಳಾಗಿರೋದನ್ನ ನಾವು ನ್ಯೂಸಲ್ಲೆಲ್ಲ ನೋಡ್ತಾ ಇರ್ತೀವಲ್ವ. ಹಾಗಾಗಿ ಕಸನೆಲ್ಲ ಗುಡಿಸೋರೊಳಗಡೆ ಮಗಳು ಎದ್ದಿದ್ಲು. ಅವಳು ನೈಟ್ ಬೇಗ ಮಲ್ಕೊಂಡ್ರು, ಬೇಗನೂ ಎದ್ದೇಳ್ತಾಳೆ. ಒಂದೊಂದು ಸಲ ಲೇಟಾಗಿ ಮಲಗಿ ಬೇಗನೂ ಎದ್ದೇಳ್ತಾಳೆ. ನನ್ನ ಮಗಳು ಅವಳು ಬೇಗ ಎದ್ದರೆ ನನ್ನ ಮಗನೂ ಎದ್ಬಿಡ್ತಾಳೆ. ಅವಳು ಕೂಗೋ ಸೌಂಡ್ಗೆ ಇವನಂತೂ ಮಲಗಲ್ಲ ಯಾವಾಗ್ಲೂ. ಅದರಿಂದ ಅವಳು ಎದ್ದು ಆಟ ಆಡ್ತಾ ಇದ್ಲು. ಅವನು ಬಾಯ್ ಮಾಡ್ತಾ ಇದ್ದಾನೆ, ಬಾಯ್ ಮಾಡು ಬಾಯ್ ಮಾಡಿದ್ರೆ ಅವಳು ಕೂಡ ಬಾಯ್ ಮಾಡ್ತಾ ಇದ್ದಾಳೆ. ನೀನು ಪಾಪು ಆಟ ಆಡಿಸ್ತಾ ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಮಗನೇ, ಎದ್ದು ಹೊರಡಪ್ಪ ಅಂತ ನಾನು ಕೂಡ ಅವನ್ನ ಎದ್ದೇಳಿಸಿ ಫ್ರೆಶ್ ಅಪ್ ಆಗೋಕ್ಕೆ ಹೇಳಿದೆ. ಅವನು ಕೂಡ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿ ತಿಂಡಿ ಕೂಡ ತಿಂದು ಸ್ಕೂಲಿಗೆ ಹೊರಟ. ಅವನು ಸ್ಕೂಲಿಗೆ ಹೋಗೋದು ಮತ್ತು ತಿಂಡಿ ತಿನ್ನೋದೆಲ್ಲ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ತುಂಬ ಟೈಮ್ ಆಗಿದ್ದರಿಂದ. ಸೊ ಅವನು ಸ್ಕೂಲ್ಗೆ ಹೋದ. ಅಲ್ಲಿಂದ ನಾನು ನೆಕ್ಸ್ಟ್ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕಾಫಿ ಕೊಟ್ಟು ಅವ್ರಿಗೆ ತಿಂಡಿ ಕೊಡೋಣ ಅಂತ ಚಿತ್ರಾನ್ನ ಮಾಡಿದ್ದೆ, ಅವ್ರಿಗೆ ತಿಂಡಿ ಕೊಟ್ಟೆ. ಅವ್ರು ಕೂಡ ತಿಂಡಿ ತಿಂತಾಯಿದ್ರು. ನನ್ನ ಮಗಳಿಗೆ ಇವತ್ತು ಬೀಟ್ರೂಟ್ ಪ್ಯೂರಿನ ಮಾಡಿದ್ದೆ. ಅವಳನ್ನು ಆಟ ಆಡಿಸ್ಕೊಂಡು ಬೀಟ್ರೂಟ್ ಪ್ಯೂರಿ ತಿನ್ನಿಸ್ದೆ. ಒಂದು ಅರ್ಧ ಗಂಟೆ ಆಯಿತು. ಅವಳಿಗೆ ತುಂಬಾ ಬೀಟ್ರೂಟ್ ಪ್ಯೂರಿ ಅಂದರೆ ಸಖತ್ತು ಇಷ್ಟಪಟ್ಟು ತಿಂತಾಳೆ. ಅದರಿಂದ ನಾನು ಕ್ಯಾರೆಟು ಬೀಟ್ರೂಟ್ ಈ ಥರ ಪ್ಯೂರಿಗಳನ್ನೇ ಮಾಡಿ ತಿನ್ನಿಸ್ತೀನಿ. ರೈಸು ಕೂಡ ತಿನ್ನಿಸ್ತೀನಿ. ಸ್ವಲ್ಪ ಊಟ ಮಾಡುವಾಗ ಖಾರದ್ದು ಕೂಡ ತಿನ್ನಿಸ್ತಾ ಇರ್ತೀನಿ. ಯಾವಾಗ್ಲೂ ಒಂದೇ ಥರದ ಊಟನೂ ಕೊಡಬಾರ್ದು ಅಂತ ಹೇಳ್ತಾರಲ್ವ. ಹಾಗಾಗಿ ಎಲ್ಲ ಥರ ರುಚಿನೂ ಕೂಡ ಮಕ್ಳುಗಳಿಗೆ ಟೇಸ್ಟ್ ಮಾಡಿಸ್ಬೇಕು. ನಾನು ಅಲ್ಲಿಂದ ಒಂದು ಸ್ವಲ್ಪ ವಾಷಿಂಗ್ ಕೆಲಸ ಇತ್ತಲ್ವ, ಬಾತ್ರೂಮ್ ಎಲ್ಲ ವಾಶ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಇದು ಒಂದು ಕ್ಲೀನಿಂಗ್ ಕೆಲಸ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನಬೇಕು. ನನ್ನ ಮಗಳು ನನ್ನ ಕೆಲಸ ಮಾಡೋದನ್ನ ನಿಂತ್ಕೊಂಡು ನೋಡ್ತಾ ಇದ್ಲು. ತುಂಬ ಹೊತ್ತು ವಾಕರಲ್ಲಿ ಕೂಡ್ಸೋದು ಬೇಡ ಅಂತೇಳಿ ನಾನು ಅವಳನ್ನ ಮಲಗಿಸಿ ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಕೊಂಡೆ. ಇದಿಷ್ಟು ಇವತ್ತಿನ ಸಿಂಪಲ್ ವ್ಲಾಗ್ ಆಗಿರುತ್ತೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.